ಶಿಕ್ಷಕರು ವೃತ್ತಿಯನ್ನು ಸೇವಾ ಮನೋಭಾವದಿಂದ ಬಳಸಿಕೊಳ್ಳಬೇಕು. ಡಾಕ್ಟರ್ ಸುಲೋಚನಾ ನಾರಾಯಣ. ಕಣಂಗದ ಸ್ಥಳೀಯ ವಿಜಯ ವಿದ್ಯಾ ಸಂಸ್ಥೆಯ ವಾರ್ಷಿಕೋತ್ಸವ ಬುಧವಾರ ನಡೆಸಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಿಜಯ ವಿದ್ಯಾ ಸಂಸ್ಥೆ ಅಧ್ಯಕ್ಷರಾದ ಬಲ್ಲೆಂಡ ಪಿ ಬಿದ್ದಪ್ಪ ಅವರ ಅಧ್ಯಕ್ಷತೆಯಲ್ಲಿ ನಡೆಸಲಾಯಿತು. ಅತಿಥಿಗಳಿಂದ ದೀಪ ಬೆಳಗುವುದರ ಮೂಲಕ ಕಾರ್ಯಕ್ರಮವನ್ನು ಪ್ರಾರಂಭಿಸಲಾಯಿತು. ಕಾರ್ಯಕ್ರಮದ ಸ್ವಾಗತವನ್ನು ವಿಜಯ ವಿದ್ಯಾ ಸಂಸ್ಥೆಯ ಮುಖ್ಯ ಶಿಕ್ಷಕಿಯಾದ ಪಟ್ರಪಂಡ ಗೀತಾ ಬೋಜಮ್ಮ ನೆರವೇರಿಸಿದರು. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ನಿವೃತ್ತ ಪ್ರಾಂಶುಪಾಲರಾದ ಡಾಕ್ಟರ್ ಸುಲೋಚನಾ ನಾರಾಯಣ ಮಾತನಾಡಿ, ವಿದ್ಯಾರ್ಥಿಗಳು ಶಿಸ್ತಿನಿಂದ ಸಮಾಜವನ್ನು ಕಟ್ಟುವ ಕೆಲಸವಾಗಬೇಕು. ಬರೀ ಓದುವಿನಿಂದ ಮಾತ್ರ ಉತ್ತಮ ನಾಗರಿಕರಾಗಲು ಸಾಧ್ಯವಿಲ್ಲ. ಬದಲು ಶಿಸ್ತು ಮತ್ತು ಉತ್ತಮ ನಡತೆಯಿಂದ ಉತ್ತಮ ಪ್ರಜೆಯಾಗಲು ಸಾಧ್ಯವೆಂದರು. ಮತ್ತು ಶಿಕ್ಷಕರು ಶಿಕ್ಷಕ ವೃತ್ತಿಯನ್ನು ಸೇವೆ ರೀತಿಯಲ್ಲಿ ಮಾಡಿದರೆ ಮಾತ್ರ ಆ ಒಂದು ವೃತ್ತಿ ತೃಪ್ತಿ ತರುತ್ತದೆ ಎಂದರು. ಮೊದಲಿಗೆ ಪೋಷಕರು, ಶಿಕ್ಷಕರು, ಆಡಳಿತ ಮಂಡಳಿಯವರು ಹಾಗೂ ಮಕ್ಕಳು, ವಿದ್ಯಾರ್ಥಿಗಳು, ಈ 4 ಕಂಬಗಳಲ್ಲಿ ಒಂದು ಕಂಬ ಅಲ್ಲಾಡಿದರೂ ಕಟ್ಟಡದ ಭದ್ರತೆ ಕಡಿಮೆ ಆಗುತ್ತೆ. ಹಾಗಾಗದೇ ಇರಬೇಕಾದ್ರೆ ನಾವೇನು ಮಾಡಬೇಕು ಅನ್ನೋದು ಪ್ರತಿಯೊಬ್ಬರೂ ಕೂಡ ಈ ಪುಟ್ಟ ಮಕ್ಕಳನ್ನು ಬಿಟ್ಟು, ಯಾಕಂದರೆ ಸುಮಾರು 70 ವರ್ಷದ ಆಸುಪಾಸಿನಲ್ಲಿರುವಂತಹ ನಾನು ನನ್ನ ಜೀವನದ ಅನುಭವಗಳನ್ನು ಈ ಕಣ್ಣು ಬಿಡುವಂತಹ ಪುಟ್ಟ ಮಕ್ಕಳಿಗೆ ಹೇಳಿದರೆ ಹಾಸ್ಯಾಸ್ಪದವಾಗುತ್ತೆ. ಯಾಕಂದರೆ ನಾವು ಆಲೋಚಿಸುವಂತಹ ರೀತಿ, ನಮ್ಮ ಬದುಕಿನ ಅನುಭವಗಳ ರೀತಿ ಪಾಪ ಈ ಮಕ್ಕಳಿಗೆ ಗೊತ್ತಾಗೋದಿಲ್ಲ. ಹಾಗಾಗಿ ಮಕ್ಕಳನ್ನು ಬಿಟ್ಟು ಬಿಡ್ತೇನೆ. ಪೋಷಕರಿಗೆ, ಶಿಕ್ಷಕರಿಗೆ. ವಿರಾಜಪೇಟೆ ತಾಲೂಕು ಶಿಕ್ಷಣ ಕ್ಷೇತ್ರದ ಸಂಪನ್ಮೂಲ ವ್ಯಕ್ತಿಗಳಾದ ಟಿ.ಬಿ. ರಾಜೇಶ್ವರಿ, ಶೈಲಾ ಟಿ.ವಿ, ರುಕ್ಮಿಣಿ ಕೆ.ಎಲ್.ಆರ್ ಅವರು ಶಾಲಾ ವಾರ್ಷಿಕೋತ್ಸವದಲ್ಲಿ ಪಾಲ್ಗೊಂಡು ಶುಭ ಹಾರೈಸಿದರು. ಸಂಸ್ಥೆಯ ಅಧ್ಯಕ್ಷರಾದ ಬಲ್ಲೆಂಡ ಪಿ ಬಿದ್ದಪ್ಪನವರು ಮಾತನಾಡಿ, ಗ್ರಾಮೀಣ ಭಾಗದಲ್ಲಿರುವ ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣವನ್ನು ಕೊಡಲು ನಮ್ಮ ಸಂಸ್ಥೆ ಸದಾ ಮುಂದಿದ್ದು, ಸುತ್ತಮುತ್ತಲಿನ ಗ್ರಾಮಸ್ಥರ ಮುಂದಿನ ವರ್ಷಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗೆ ನಮ್ಮ ಸಂಸ್ಥೆಯನ್ನು ಆಯ್ಕೆ ಮಾಡಿ ಹಾಗೂ ರೀತಿಯ ವಿದ್ಯಾಭ್ಯಾಸಕ್ಕಾಗಿ ಹಲವು ರೀತಿಯ ಅನುಕೂಲಗಳನ್ನು ಮಾಡಿದ್ದು, ಅದರ ಸದುಪಯೋಗ ಪಡೆಯಬೇಕು ಎಂದು ತಿಳಿಸಿದರು. ಕಳೆದ ವರ್ಷ ಎಲ್ಲ ತರಗತಿಗಳಲ್ಲಿ ಪ್ರಥಮ ಸ್ಥಾನ ಪಡೆದ ಎಲ್ಲ ವಿದ್ಯಾರ್ಥಿಗಳಿಗೂ ಪಾರಿತೋಷಕವನ್ನು ನೀಡಿದರು. ವೇದಿಕೆಯಲ್ಲಿ ನಿವೃತ್ತ ಸೈನಿಕರಾದ ಬಾಜುರಾವ್ ಪುಣಚ ಮತ್ತು ಪತ್ರಕರ್ತರಾದ ನೌಫಲ್ ಎಂಬಿ ಅವರನ್ನು ಸನ್ಮಾನಿಸಲಾಯಿತು. ಸಭಾ ಕಾರ್ಯಕ್ರಮದ ನಂತರ ವಿದ್ಯಾರ್ಥಿಗಳ ಸಾಂಸ್ಕೃತಿಕ ಕಾರ್ಯಕ್ರಮ ನೋಡುಗರ ಗಮನ ಸೆಳೆಯಿತು. ವೇದಿಕೆಯಲ್ಲಿ ಆಡಳಿತ ಮಂಡಳಿ ಸದಸ್ಯರಾದ ಕೋದಂಡ ಪಿ ಸುಬ್ಬಯ್ಯ, ಬಲಚಂಡ ಮಾದಯ್ಯ, ಕಾಂಗೆರ ಎಸ್ ಮಾಚಯ್ಯ, ಬಲಚಂಡ ಗೌತಮ್, ಕೋಡಿರ ಪೊನ್ನು ಮಂದಣ್ಣ ಮತ್ತಿತರರು ಉಪಸ್ಥಿತರಿದ್ದರು.